ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ. ಇಂದು ಯುಗಾದಿ ನವ ವರ್ಷಾಚರಣೆ ನವಾವಲೋಕನ ಕುರಿತು ಅಷ್ಟಾಂಗ ಯೋಗ ವಿಜ್ಞಾನ ಮಂದಿರದ ಸಂಸ್ಕೃತಿ ಚಿಂತಕಿ ಡಾಕ್ಟರ್ HR ಮೀರಾ ವಿಶೇಷ ಲೇಖನ ಬರೆದಿದ್ದಾರೆ. ಇದರ ಜೊತೆಗೆ ಗುರುದೇವ ಶ್ರೀ ರವಿಶಂಕರ್ ಅವರ ಲೇಖನವು ಇಂದಿನ ಸಂಚಿಕೆಯಲ್ಲಿದೆ. ಇವುಗಳಿಗಾಗಿ ವಿಜಯವಾಣಿ ಓದಿ. ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಮೂಗುದಾರ ಹಾಕಲು ಕೊನೆಗೂ ಸೂತ್ರವೊಂದನ್ನು ರೂಪಿಸಿರುವ ಸರ್ಕಾರ ಮಹತ್ವದ ನಿರ್ಧಾರ ಪ್ರಕಟಿಸಿದೆ. ಬುಧವಾರ ವಿಧಾನಸಭೆಯಲ್ಲಿ ಕೆಪಿಎಸ್ಸಿ ಕುರಿತು ಚರ್ಚೆಗೆ ಉತ್ತರ ನೀಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಕಾಲಮಿತಿಯಲ್ಲಿ ವಾರ್ಷಿಕ ನೇಮಕಾತಿ ನಡೆಸುವುದು, 5 ವರ್ಷಗಳ ನೇಮಕಾತಿ ಯೋಜನೆ, ಸದನ ಸಮಿತಿ ರಚನೆ ಸೇರಿದಂತೆ ಹಲವು ಸುಧಾರಣಾ ಕ್ರಮಗಳನ್ನು ಪ್ರಸ್ತಾಪಿಸಿದರು. ಸಂವಿಧಾನಬದ್ಧ ಸಂಸ್ಥೆಯಾಗಿರುವ ಕೆಪಿಎಸ್ಸಿ ನಮ್ಮೆಲ್ಲರಿಗೂ ನಿರಾಸೆ ಮೂಡಿಸಿದೆ ಎಂಬ ಅಂಶವನ್ನು ಇದೇ ಸಂದರ್ಭದಲ್ಲಿ ಮುಕ್ತವಾಗಿ ಪ್ರತಿಪಾದಿಸಿದ್ರು. ಈ ಸುದ್ದಿಗೆ ಮುಖಪುಟ ನೋಡಿ. 50 ವರ್ಷ ದಾಟಿದ ರಾಜ್ಯದ ಶಾಲಾ ಶಿಕ್ಷಕಿಯರಿಗೆ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಅಂತಹವರಿಗೆ ಜನಗಣತಿ ಕಾರ್ಯದಿಂದ ವಿನಾಯಿತಿ ನೀಡುವಂತೆ ಕಂದಾಯ ಇಲಾಖೆ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದೆ. ವಿವಿಧ ಗಣತಿ ಕಾರ್ಯದಿಂದ ಶಿಕ್ಷಕ ಸಮುದಾಯವನ್ನು ಹೊರಗಿಡಬೇಕು ಎಂಬ ಕೂಗು ಜೋರಾಗುತ್ತಿರುವ ಸಂದರ್ಭದಲ್ಲಿಯೇ ರಾಜ್ಯ ಸರ್ಕಾರ ಕೆಲ ಷರತ್ತು ವಿಧಿಸಿ 50 ವರ್ಷ ದಾಟಿದ ಶಿಕ್ಷಕಿಯರಿಗೆ ಮಾತ್ರ ಅನ್ವಯಿಸಿ ಆದೇಶ ಹೊರಡಿಸಿದೆ. ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ. ರಾಜ್ಯದ ಹಲವೆಡೆ ಆಲಿಕಲ್ಲು ಮಳೆ ಆರ್ಭಟ ಮುಂದುವರೆದಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡದ ಕಡಬ, ಧಾರವಾಡ, ಕಲಘಟಗಿ, ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ ಹಾಗೂ ಮಂಡ್ಯ ಜಿಲ್ಲೆಯಲ್ಲಿ ಬುಧವಾರ ಭಾರೀ ಮಳೆಯಾಗಿದೆ. ಗುರುವಾರ 9 ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ. ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯ ನಡೆಸಲು ಅನುಮತಿ ಸಿಕ್ಕ ಬೆನ್ನಲ್ಲೇ ಕೆಪಿಎಸ್ಸಿ ಹಾಗೂ ಆರ್ಸಿಬಿ ಫ್ರಾಂಚೈಸಿ ಪಂದ್ಯ ಆಯೋಜಕ ಪಾಲುದಾರರಿಗೆ ಮಾರ್ಗಸೂಚಿ ಕಡ್ಡಾಯ ಪಾಲನೆಗೆ ಷರತ್ತು ವಿಧಿಸಿದೆ. ಇದರನ್ವಯ 35,000 ಆಸನ ಸಾಮರ್ಥ್ಯದ ಕ್ರೀಡಾಂಗಣದಲ್ಲಿ ಒಮ್ಮೆಗೆ ಗರಿಷ್ಠ 28,000 ಪ್ರೇಕ್ಷಕರಿಗಷ್ಟೇ ಅವಕಾಶ ಸಿಗುವ ಸಾಧ್ಯತೆ ಇದೆ. ಪಂದ್ಯದ 80% ಟಿಕೆಟ್ ಆನ್ಲೈನ್ನಲ್ಲಿ ಮಾರಾಟವಾದರೆ ಉಳಿದ 20% ಟಿಕೆಟ್ಗಳು 3 ದಿನದ ಮುಂಚಿತವಾಗಿ ಆನ್ಲೈನ್ನಲ್ಲಿ ಮಾರಾಟವಾಗಲಿವೆ. ಈ ಸುದ್ದಿಗೆ ಕ್ರೀಡಾಪುಟ ನೋಡಿ. ಕೊಲ್ಲಿ ಯುದ್ಧದ ಪರಿಣಾಮವಾಗಿ ಹಾರ್ಮುಜ್ ಜಲಸಂಧಿ ಬಂದ್ ಆಗಿರುವ ಪರಿಣಾಮ ಇಂಧನ ಬಿಕ್ಕಟ್ಟನ್ನು ಎದುರಿಸಲು ರಷ್ಯಾದಿಂದ ತೈಲ ಖರೀದಿಸಲು ಭಾರತಕ್ಕೆ ಅಮೆರಿಕವು 30 ದಿನಗಳ ತಾತ್ಕಾಲಿಕ ವಿನಾಯಿತಿ ನೀಡಿದೆ. ಇದರ ಬೆನ್ನಲ್ಲೇ ಚೀನಾಗೆ ಹೊರಟಿದ್ದ ರಷ್ಯಾದ ಕನಿಷ್ಠ 7 ತೈಲ ಟ್ಯಾಂಕರ್ಗಳು ಮಾರ್ಗ ಮಧ್ಯೆಯೂ ಟರ್ನ್ ಪಡೆದು ಭಾರತದತ್ತ ಬರುತ್ತಿವೆ. ಜನವರಿಯಲ್ಲಿ ಬ್ಯಾಲಿಸ್ಟಿಕ್ ಸಮುದ್ರದಿಂದ ಹೊರಟಿದ್ದ ಅಕ್ವಾ ಟೈಟಾನ್ ಟ್ಯಾಂಕರ್ ಚೀನಾದ ಬದಲಿಗೆ ಮಾರ್ಚ್ 21ರಂದು ನವಮಂಗಳೂರು ಬಂದರಿಗೆ ಆಗಮಿಸಲಿದೆ. ಮತ್ತೊಂದು ಟ್ಯಾಂಕರ್ ಜೌಜವ್ ಎನ್ ಮಾರ್ಚ್ 25ರಂದು ಗುಜರಾತಿನ ಸಿಕ್ಕಾ ಬಂದರು ತಲುಪಲಿದೆ. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಅತಿಯಾದ ಆತ್ಮವಿಶ್ವಾಸದಲ್ಲಿ ಇರಾನ್ ಮೇಲೆ ಯುದ್ಧ ಸಾರಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇರಾನ್ನಿಂದ ಇಂಥ ಪ್ರತಿದಾಳಿ ದಿಗ್ಭ್ರಮೆ ಮೂಡಿಸಿದೆ, ಇದನ್ನು ನಿರೀಕ್ಷಿಸಿರಲಿಲ್ಲ ಎಂದಿದ್ದಾರೆ. ಅಲ್ಲದೆ ಯುದ್ಧದಲ್ಲಿ ಈಗ ಟ್ರಂಪ್ ಏಕಾಂಗಿಯಾಗಿದ್ದು ನ್ಯಾಟೋ ದೇಶಗಳು ಇದು ನಮ್ಮ ಹೋರಾಟವಲ್ಲ ಎಂದು ಸ್ಪಷ್ಟಪಡಿಸಿದ್ದು, ಹರ್ಮೋಜ್ ಜಲಸಂಧಿ ಮರು ಆರಂಭಕ್ಕೆ ನಿರಾಕರಿಸಿದ್ದಾರೆ. ಇದರಿಂದ ಟ್ರಂಪ್ಗೆ ಮತ್ತೊಂದು ಆಘಾತವಾದಂತಾಗಿದೆ. 18 ದಿನದ ನಂತರವೂ ಯುದ್ಧ ಇನ್ನೂ ಯಾವುದು ನಿರ್ಣಾಯಕ ಹಂತಕ್ಕೆ ಬಂದಿಲ್ಲ ಮತ್ತು ಮುಗಿಯುವ ಯಾವುದೇ ಸೂಚನೆಗಳು ಕಾಣುತ್ತಿಲ್ಲ. ಇಂತಹ ಸಂದಿಗ್ಧ ಹೊತ್ತಲ್ಲಿ ಟ್ರಂಪ್ ಯಾವ ನಿರ್ಧಾರ ತಳೆಯುತ್ತಾರೆ ಎಂಬುದರ ಮೇಲೆ ಹಲವು ಸಂಗತಿಗಳು ಸ್ಪಷ್ಟವಾಗಲಿವೆ. ಈ ಕುರಿತು ಚಿಂತನ ಪುಟ ನೋಡಿ. ಜಾಗತಿಕ ಮಾರುಕಟ್ಟೆಯ ಅಸ್ಥಿರತೆ ಮತ್ತು ದೇಶೀಯ ಮಟ್ಟದಲ್ಲಿ ಹೂಡಿಕೆದಾರರು ಲಾಭದ ನಗದೀಕರಣಕ್ಕೆ ಮುಂದಾದ ಹಿನ್ನೆಲೆಯಲ್ಲಿ ಬುಧವಾರ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಇಳಿಕೆಯಾಗಿವೆ. ಇನ್ನು ಜಾಗತಿಕ ಮಾರುಕಟ್ಟೆಗಳ ಚೇತರಿಕೆ, ಕಚ್ಚಾ ತೈಲ ಬೆಲೆಯಲ್ಲಿನ ಅಲ್ಪ ಇಳಿಕೆ ಹಿನ್ನೆಲೆಯಲ್ಲಿ ದೇಶೀಯ ಷೇರು ಮಾರುಕಟ್ಟೆ ಬುಧವಾರ ಸತತ 3ನೇ ದಿನವೂ ಲಾಭ ದಾಖಲಿಸಿದೆ. ಈ ಸುದ್ದಿಗೆ ಮನಿ ಮಾತು ನೋಡಿ. ಬುಧವಾರ ರಾಜ್ಯಸಭೆಯಲ್ಲಿ ವಿದಾಯ ಭಾಷಣ ಮಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ಅವರ ಕುರಿತು ಹಾಸ್ಯಭರಿತ ಮಾತನಾಡಿದ್ದು ಇಡೀ ಸದನವನ್ನು ನಗೆಗಡಲಲ್ಲಿ ತೇಲಿಸಿತು. ಇಬ್ಬರ ನಡುವೆ ಪ್ರೀತಿ ಮದುವೆ ವಿಚಾರ ಚರ್ಚೆಯಾಯಿತು. ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ಅಶ್ಲೀಲ ಸಾಹಿತ್ಯವಿದೆ ಎಂಬ ಆಕ್ಷೇಪಕ್ಕೊಳಗಾಗಿ ವ್ಯಾಪಕ ಟೀಕೆಗೂ ಈಡಾಗಿರುವ ಕನ್ನಡಿಗ ಪ್ರೇಮ್ ನಿರ್ದೇಶನದ KD ಚಿತ್ರದ ಸರ್ಸೆ ಸರ್ಸೆ ಹಾಡನ್ನು ಕೇಂದ್ರ ಸರ್ಕಾರ ನಿಷೇಧಿಸಿದೆ. ಬುಧವಾರ ಸಂಸತ್ ಅಧಿವೇಶನದಲ್ಲಿ KD ಚಿತ್ರದ ಹಾಡಿನ ವಿವಾದ ಪ್ರತಿಧ್ವನಿಸಿ ತೀವ್ರ ಖಂಡನೆ ವ್ಯಕ್ತವಾಯಿತು. ಇನ್ನು ಹಾಡಿಗೆ ಹೆಜ್ಜೆ ಹಾಕಿದ್ದ ನೂರಾ ಫತೇಹಿ ಕೂಡ ಹಾಡಿನ ವಿಚಾರವಾಗಿ ಚಿತ್ರ ನಿರ್ದೇಶಕ ಪ್ರೇಮ್ ವಿರುದ್ಧ ಕಿಡಿಕಾರಿದ್ದಾರೆ. ಈ ಸುದ್ದಿಗೆ ಮುಖಪುಟ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.